ಎಲ್ಲರಿಗೂ ನಮಸ್ಕಾರ. ಕನಕದಾಸ ಜಯಂತಿಯ ಈ ಸಂದರ್ಭದಲ್ಲಿ ಕನಕದಾಸರ ಬಗೆಗೆ ನನಗೆ ತಿಳಿದಿರುವ ಕೆಲವು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಸಲುವಾಗಿ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಸುಮಾರು 15-16ನೆಯ ಶತಮಾನದಲ್ಲಿ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಕನಕದಾಸರು ಅಗ್ರಗಣ್ಯರು. ದಾಸ ಪರಂಪರೆಯಲ್ಲಿ ಬರುವ ಸುಮಾರು 200ಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರು ತುಂಬ ಶ್ರೇಷ್ಠವಾದವರು. ಪುರಂದರದಾಸರ ಸಮಕಾಲೀನರು ಕೂಡ ಹೌದು. ಪುರಂದರದಾಸರೊಂದಿಗೆ ಇವರು ಕರ್ನಾಟಕ ಸಂಗೀತಕ್ಕೂ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಪುರಂದರದಾಸರು ಹಾಗೂ ಕನಕದಾಸರು ಇವರಿಬ್ಬರನ್ನ ಕರ್ನಾಟಕ ಹರಿದಾಸ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಹೇಳಿ ಬಣ್ಣಿಸ್ತಾರೆ. ಕನಕದಾಸರು ತಮ್ಮ ಯವನದ ಕಾಲದಲ್ಲಿ ಢಣಾಯಕರು ಅಂತ ಆಗಿರ್ತಾರೆ, ಅಂದ್ರೆ ದಂಡನಾಯಕರಾಗಿರ್ತಾರೆ. ಯುದ್ಧವೊಂದರಲ್ಲಿ ಸೋತ ಪರಿಣಾಮ ಅವರಿಗೆ ಅಪರಿಮಿತವಾದ ವೈರಾಗ್ಯ ಭಕ್ತಿ ಉಂಟಾಗಿ ಹರಿಯಲ್ಲಿ ಶರಣಾಗಿ ಹರಿದಾಸರಾಗ್ತಾರೆ ಅಂತ ಹೇಳುವ ಒಂದು ಐತಿಹ್ಯ ಇದೆ. ಮೂಲತಃ ಕನಕದಾಸರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದ ಕುರುಬ ಜನಾಂಗಕ್ಕೆ ಸೇರಿದ ಬಚ್ಚಮ್ಮ ಮತ್ತು ಬೀರಪ್ಪ ನಾಯಕ ದಂಪತಿಯ ಶಿಶುವಾಗಿ ಜನಿಸ್ತಾರೆ. ಅವರ ತಂದೆ ಬೀರಪ್ಪ ನಾಯಕ ಕೂಡ ಆ ಪ್ರಾಂತ್ಯದ ಢಣಾಯಕ ಅಥವಾ ದಂಡನಾಯಕರಾಗಿರ್ತಾರೆ. ಅವರಿಗೆ ಸಾಕಷ್ಟು ದಿನಗಳ ಕಾಲ ಮದುವೆಯಾದಾಗಿನಿಂದ ಸಂತಾನ ಇರುವುದಿಲ್ಲ. ಒಮ್ಮೆ ಅವರು ತಿರುಪತಿಗೆ ಹೋಗಿ ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧಿಸಿ ತಮ್ಮ ಸಂತಾನ ಪ್ರಾಪ್ತಿಗೋಸ್ಕರ ಬೇಡಿಕೆಯನ್ನಿಡ್ತಾರೆ. ಅವರ ಆಸೆ ಫಲಿಸಿ ಅವರಿಗೆ ಗಂಡು ಶಿಶುವಿನ ಸಂತಾನವಾಗತ್ತೆ. ತಂದೆ ತಾಯಿಗಳಿಗೆ ಮಹದಾನಂದವಾಗಿ ತಿರುಪತಿ ತಿಮ್ಮಪ್ಪನ ಆಶೀರ್ವಾದದಿಂದ ಹುಟ್ಟಿದ ತಮ್ಮ ಮಗನಿಗೆ ತಿಮ್ಮಪ್ಪ ನಾಯಕ ಅಂತ ಹೇಳಿ ನಾಮಕರಣ ಮಾಡ್ತಾರೆ. ತಿಮ್ಮಪ್ಪ ನಾಯಕ ಒಬ್ಬ ಸೇನಾಧಿಪತಿಯ ಅಥವಾ ದಂಡನಾಯಕ ಅಂತ ಹೇಳಿದ್ನಲ್ಲ, ದಂಡನಾಯಕನ ಮಗನಾಗಿ ಜನಿಸಿರ್ತಾರೆ. ಬಾಲ್ಯದಲ್ಲಿಯೇ ಅವರು ತಮ್ಮ ಅಕ್ಷರಾಭ್ಯಾಸವನ್ನು ಶ್ರೀನಿವಾಸಾಚಾರ್ಯರ ಬಳಿ ಮಾಡ್ತಾರೆ. ವ್ಯಾಕರಣ, ತರ್ಕ, ಮೀಮಾಂಸೆ, ಸಾಹಿತ್ಯ ಇವೆಲ್ಲ ಪ್ರಕಾರಗಳಲ್ಲಿ ಅವರು ಪಾಂಡಿತ್ಯವನ್ನು ಪಡಿತಾರೆ. ಹಾಗೇನೆ ಅವರು ದಂಡನಾಯಕರು ಸಹ ಆಗಿದ್ದರಿಂದ ಕತ್ತಿವರಸೆ, ಕುದುರೆ ಸವಾರಿ ಇದರಲ್ಲೂ ಸಹ ಪ್ರಾವೀಣ್ಯತೆಯನ್ನ ಪಡ್ಕೊಳ್ತಾರೆ. ಕೆಲವು ವರ್ಷಗಳ ನಂತರ ನಾನು ಮೊದಲೇ ಹೇಳಿದ ಹಾಗೆ ಯುದ್ಧವೊಂದರ ಸಂದರ್ಭದಲ್ಲಿ ಅವರಿಗೆ ಅಪರಿಮಿತವಾದ ವೈರಾಗ್ಯ ಯವನ ಕಾಲದಲ್ಲಿಯೇ ಬಂದು ಅವರು ಹರಿದಾಸರಾಗ್ತಾರೆ. ಆಮೇಲೆ ಇವರಿಗೆ ಕನಕದಾಸ ಅಂತ ಹೇಗೆ ಹೆಸರು ಬಂತು ಅಂದರೆ, ಒಮ್ಮೆ ಭೂಮಿಯನ್ನು ಅಗೆದಂತಹ ಒಂದು ಸಂದರ್ಭದಲ್ಲಿ ಇವರಿಗೆ 7 ಕೊಪ್ಪರಿಗೆ ಚಿನ್ನ ದೊರಕತ್ತಂತೆ. ತಿಮ್ಮಪ್ಪ ನಾಯಕನಿಗೆ 7 ಕೊಪ್ಪರಿಗೆ ಚಿನ್ನ ದೊರಕದಾಗ ಕನಕನಾಯಕ ಅಂತ ಹೇಳಿ ಅಲ್ಲಿ ಜನರೆಲ್ಲ ಇವ್ರನ್ನ ಕರೆಯೋದಕ್ಕೆ ಶುರು ಮಾಡ್ತಾರೆ. ಹರಿದಾಸರಾದ ನಂತರ ವ್ಯಾಸತೀರ್ಥರಲ್ಲಿ ಅಥವಾ ವ್ಯಾಸರಾಯರಲ್ಲಿ ತಮ್ಮ ಶಿಷ್ಯವೃತ್ತಿಯನ್ನು ಮುಂದುವರಿಸ್ತಾರೆ. ಅಲ್ಲಿಯೇ ಇವರು ಪುರಂದರದಾಸರನ್ನು ಸಹ ಭೇಟಿಯಾದದ್ದು. ವ್ಯಾಸರಾಯರ ಕೃಪೆಯಿಂದ ತತ್ವಶಾಸ್ತ್ರವನ್ನು ಕಲಿತು ಹಾಗೆ ಉಡುಪಿ ಶ್ರೀಕೃಷ್ಣನ ಅನನ್ಯ ಭಕ್ತರಾಗಿ ಕನಕದಾಸರು ಅನೇಕ ಸಾಹಿತ್ಯ ಪ್ರಕಾರಗಳಲ್ಲಿ ತಮ್ಮ ಕೊಡುಗೆಯನ್ನು ಕೊಡ್ತಾ ಕೃಷ್ಣನ ಧ್ಯಾನ ಮಾಡ್ತಾ ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಕನ್ನಡ ಸಾಹಿತ್ಯ ಪ್ರಕಾರಕ್ಕೆ ಇವರ ಕೊಡುಗೆ ಅಪಾರ. ಆದಿಕೇಶವ ಅನ್ನುವ ಅಂಕಿತದೊಡನೆ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕೀರ್ತನೆಗಳು, ಉಗಾಭೋಗಗಳು, ಸುಳಾದಿಗಳು ಹಾಗೆ ಅನೇಕ ಕೃತಿಗಳನ್ನು ರಚನೆ ಮಾಡ್ತಾರೆ ಕನಕದಾಸರು. ಅವರ ಮುಖ್ಯ ಕೃತಿಗಳು ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ, ಹರಿಭಕ್ತಿಸಾರ ಇವು ನಮಗೆಲ್ಲ ಲಭ್ಯವಾಗಿವೆ. ನರಸಿಂಹಸ್ತವ ನಮಗೆ ದೊರಕಿಲ್ಲ. ಹೀಗೆ ಭಕ್ತಿ ಪಂಥದ ಮುಖ್ಯ ಹರಿದಾಸರಾಗಿ, ಕೀರ್ತನಕಾರರಾಗಿ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟು ಕೃಷ್ಣನ ಸ್ಮರಣೆಯನ್ನು ಮಾಡ್ತಾ 99 ವರ್ಷಗಳ ಕಾಲ ತುಂಬು ಜೀವನವನ್ನು ನಡೆಸಿ ಕೃಷ್ಣನಲ್ಲಿ ಕನಕದಾಸರು ಐಕ್ಯರಾಗ್ತಾರೆ. ನನಗೆ ಪ್ರಿಯವಾದ ಕೀರ್ತನೆಗಳ ಸಾಲುಗಳನ್ನು ಹಾಡ್ತಾ ಹೋಗ್ತೇನೆ. ಅವರ ಅಂಕಿತವಿರುವ ಸಾಲುಗಳನ್ನು ಮಾತ್ರ ಹಾಡ್ತೇನೆ. ರಾಶಿ ವಿದ್ಯೆಯ ರಮಣಿ ಹಮ್ಮಲನುಳ್ಳ ಭಾಷೆಗನಿವನಾರಮ್ಮ, ರಾಶಿ ವಿದ್ಯೆಯ ಬಲ್ಲ ರಮಣಿ ಹಮ್ಮಲನುಳ್ಳ ಭಾಷೆಗನಿವನಾರಮ್ಮ, ಲೇಸಾಗಿ ಜನರ ಸಲಹುವ ನೆಲೆಯಾನೆ ಕೇಶವದಾಸ ಕಣ್ಣೆ ಅಮ್ಮಯ್ಯ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ
ಹರಿ ನಿಮ್ಮೊಳಗಿಹನಾರಮ್ಮ. ನಾಗಶಯನನ ಮೂರುತಿ ಕಂಡೆ, ಭೋಗಿ ಭೂಷಣ ಶಿವನನು ಕಂಡೆ, ಭಾಗವತರ ಸಮ್ಮೇಳವ ಕಂಡೆ, ಭಾಗವತರ ಸಮ್ಮೇಳವ ಕಂಡೆ, ನೆಲೆಯಾದಿ ಕೇಶವ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲಿ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯಿ. ಸೇತುವೆಯ ಕಟ್ಟಿ ರಾವಣನು ಅಳಿದೋ, ಸೇತುವೆಯ ಕಟ್ಟಿ ರಾವಣನು ಅಳಿದೋ, ಸಂಜಾತ ಲಂಕಾಧಿಪನ ಓಡಿಸಿ ಸೀತೆಯ ಸೆರೆಯಿಂದ ಬಿಡಿಸಿದ್ದೆ. ಆದರೆ ಸೀತೆಯ ಸೆರೆಯಿಂದ ಬಿಡಿಸಿದ್ದೆ, ಆದರೆ ನಾಥಾದಿ ಕೇಶವಗೆ ಬಲು ಬಿರುದು ಎಂದು ಏನೆಂದಳೇನೆಂದಳೋ, ಏನೆಂದಳೇನೆಂದಳೋ ಹನುಮಯ್ಯ ಸೀತೆ. ಮೀಸಲುಳಿಗವನ ಮಾಡಿಕೊಂಡಿರುವೆ, ಶೇಷ ಪ್ರಸಾದವ ಉಂಡುಕೊಂಡಿರುವೆ, ಶೇಷಾಚಲ ನಮ್ಮ ನೆಲೆಯಾದಿ ಕೇಶವ. ದಾಸರ 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 ಮನೆಯ ಬಂಟನಾಗಿ ಬಾಗಿಲ ಕಾಯುವೆ ಹರಿಯ, ವೈಕುಂಠದ ಸರದಾಸರ ಮನೆಯ ಬಂಟನಾಗಿ ಬಾಗಿಲ ಕಾಯುವೆ. 100 ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ, ಪರ ನಾರಿಯರ ನೋಟಕ್ಕೆ ಗುರಿಯ ಮಾಡಿನಿ, ಮನಸೆರೆಯ ಮಾಡಿನಿ. ಸೂರೆಯೋಳು ಸೂರೆ ತುಂಬಿ ಮೇಲೆ ಹೂವಿನ ಹರಗಿರುಗಂಧ ಅಕ್ಷತೆಯ ಧರಿಸಿದಂತೆ ನೀ ಮೆರೆಸಿದಂತೆ, ಗಾರುಡಿಯ ಮತ ಬಿಟ್ಟು ನಾದ ಬ್ರಹ್ಮನ ಪಿಡಿದು ಸಾರಿ ಸೋರಿ ಮುಕ್ತಿಯನು ಶಮನದಿಂದ ಮತ್ತೆ ಸುಮನದಿಂದ. ನಾರಾಯಣ ಅಚ್ಯುತ ಅನಂತಾದಿ ಕೇಶವನ, ನಾರಾಯಣ ಅಚ್ಯುತ ಅನಂತಾದಿ ಕೇಶವನ ಸಾರಾಮೃತ ಉಂಡು ಸುಖಿಸೋ ಲಂಡ ಜೀವವೇ, ಎಲ್ಲೋ ಭಂಡ ಜೀವವೇ. ದಾಸನಾಗೋ ವಿಶೇಷನಾಗೋ, ದಾಸನಾಗೋ ಭವಪಾಶನಿಗೋ. ಪಥ್ಯ ಸೇರದ ಮೇಲೆ ನಿತ್ಯ ಸುಖವೆನಬಹುದೇ, ಸತ್ವ ತಗ್ಗಿದ ಮೇಲೆ ಸಾಮರ್ಥ್ಯವೇ, ಪೃಥ್ವಿಯೊಳು ಕಾಗಿ ನೆಲೆಯಾದಿ ಕೇಶವ ನಿನ್ನ, ಭಕ್ತಿಯಲ್ಲದ ನರಗೆ ಮುಕ್ತಿಯುಂಟೇ. ಬಾಯಿನಾರಿದ ಮೇಲೆ ಏಕಾಂತವೇ, ತಾಯಿ ತೀರಿದ ಮೇಲೆ ತೌರಾಸೆಗೆ ಮನವೇ, ಬಾಯಿನಾರಿದ ಮೇಲೆ ಏಕಾಂತವೇ. ಕುಸುಮದೊಳು ಗಂಧವೋ, ಗಂಧದೊಳು ಕುಸುಮವೋ, ಕುಸುಮ ಗಂಧಗಳೆರಡೋ ಘ್ರಾಣದೊಳಗೋ, ಅಸಮಭವಕ್ಕಾಗಿ ನೆಲೆಯಾದಿ ಕೇಶವ ರಾಯ, ಉಸುರಲೆನ್ನಳವಲ್ಲ ಎಲ್ಲ ನಿನ್ನೊಳಗೋ, ನೀ ಮಾಯೆಯೊಳಗೋ
ನಿನ್ನೋಳು ಮಾಯೆಯೋ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ಯಮಸುತನ ರಾಣಿಗೆ ಅಕ್ಷಯ ವಸನವಾಯಿತೆ ಸಮಯದಲ್ಲಿ ಅಜಮಿಳನ ಪೊರೆದೆ ಸಮಯ ಸಮಯವುಂಟೆ ಭಕ್ತವತ್ಸಲ ನಿನಗೆ ಕಮಲಾಕ್ಷ ಕಾಗಿ ನೆಲೆಯಾದಿ ಕೇಶವನೇ ಬಾಗಿಲನು ತೆರೆದು ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ ಪ್ರಾಣವನು ಪರರು ಬೇಡಿದರೆತ್ತಿ ಕೊಡಬಹುದು ಮಾನದಲ್ಲಿ ಮನವ ತಗ್ಗಿಸಲು ಬಹುದು ಪ್ರಾಣನಾಯಕನಾದ ಆದಿಕೇಶವರಾಯ ಪ್ರಾಣನಾಯಕನಾದ ಆದಿಕೇಶವರಾಯ ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದೋ 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ